ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ರೆಸಾರ್ಟ್ ಹಾಗಾದ್ರೆ ಸುಭಾಷ್ ಮಾರಲು ಕಾರಣ ಏನು? ಇಲ್ಲೇನಾದ್ರೂ ವೇಶ್ಯಾವಾಟಿಕೆ ನಡೆಯುತ್ತಿತ್ತಾ ಎಂದು ಅಚ್ಚು ರೆಸಾರ್ಟ್ ಎಲ್ಲ ದಿಕ್ಕುಗಳನ್ನ ನೋಡಲು ಆರಂಭಿಸಿದ. ಏನೂ ಸಿಗ್ಲಿಲ್ಲ. ಛೇ ಎಂದು ಅಲ್ಲೇ ಇದ್ದ ಬಾಸ್ ಒಂದನ್ನ ಕಾಲಲ್ಲಿ ಬಡಿಯಲು ಅದು ಉರುಳುತ್ತಾ ಎಲ್ಲಿ ಬಿತ್ತೋ ಅಲ್ಲಿ ಸದ್ದೇ ಕೇಳದು. ಅಚ್ಚರಿಯಾದವ ಅದನ್ನೇ ಹುಡುಕಿ ನಡೆದ. ಆಗ ಕಣ್ಣಿಗೆ ಕಂಡಿದ್ದು ಒಂದು ಮಗುವಿನ ಫೋಟೋ ಫ್ರೇಮ್. ನೋಡಿದವನ ಕಣ್ಣಿಗೆ ಬಲು ಹಿಡಿಸಿತು. ಹಾಗೆ ಆಕಾಶ್ ಹೇಳಿದಂತೆ ರೆಸಾರ್ಟ್ ಹಿಂದಿನ ಹಿತ್ತಲಿನ ರೀತಿಯ ಕೋಣೆ ನೆನಪಾಗಿ ಫೋಟೋ ಫ್ರೇಮ್ ಮುಟ್ಟಲು ಏನೋ ಅನುಮಾನ ಮೂಡಿತು. ಮೊದಲೇ ಸಿಐಡಿ ಅಲ್ವಾ, ಕಣ್ಣು ಕೈ ಹೆಚ್ಚೇ ಚುರುಕು. ಫೋಟೋ ಮೇಲೆ ಕೈಯಲ್ಲಿ ಗುದ್ದಲು ಫ್ರೇಮ್ ಹಿಂದೆ ಏನೋ ಇದ್ದಂತೆ ಫೀಲ್ ಆಗಲು ಅದನ್ನ ತೆರೆದು ಬಿಸಾಡಿ ನೋಡಿದವನ ಕಣ್ಣಿಗೆ ಬಿದ್ದದ್ದು ಬಾಗಿಲು. ದ್ವಾರ ತೆರೆದವನಿಗೆ ಅಂದಾಜು ಸಿಗದಂತೆ ಒಳ ಮೆಟ್ಟಿಲುಗಳು. ಟಾರ್ಚ್ ಆಗಿ ಒಳಗಡೆ ಬಂದವನಿಗೆ ತಿಳಿಯದಂತೆ ಒಂದು ಅಂಡರ್ ಗ್ರೌಂಡ್ ಕಾಣಿಸ್ತಿತ್ತು. ಒಳಗೆ ಇಳಿದು ಬಂದವನ ಕಣ್ಣಿಗೆ ಮಂಚಗಳು, ಚಿಕ್ಕ ಪುಟ್ಟ ರೂಮ್ಗಳು, ಹಾಗೆ ಅದೆಷ್ಟೋ ಹುಡುಗ ಹುಡುಗಿಯರ ಬಟ್ಟೆ ಬರೆಗಳು. ಓ, ಇಲ್ಲಿ ಅಂದಾಜಿಗೆ ಸಿಗದಂತೆ ಏನೋ ನಡೀತಿತ್ತು ಅಂತಾಯ್ತು ಎಂದು ತೀರ್ಮಾನಿಸಿ ಎಲ್ಲವನ್ನ ಸೆರೆ ಹಿಡಿದು ಇನ್ನ ಕ್ಲೂ ಹುಡುಕಿದವನಿಗೆ ಸಿಕ್ಕಿದ್ದು ಮೋಹನ್ ವಸಿಷ್ಠ ಜೊತೆ ರಮಾಕಾಂತ್ ಫೋಟೋ. ಅದನ್ನೇ ಹಿಡಿದು ಹೊರಟಿದ್ದು ರಾಹುಲ್ ತಂದೆ ಮೋಹನ್ ವಸಿಷ್ಠ ಮನೆಗೆ. ನಂಗೇನು ಗೊತ್ತಿಲ್ಲ ಅಜಯ್, ಅನ್ವೇಷಿತ ಸತ್ತಿದ್ದು ಅಥವಾ ನನ್ನಿಂದ ಅಲ್ಲ, ಹೇಗೆ ಅನ್ನೋದು ಗೊತ್ತಿಲ್ಲ. ಇದರ ಹಿಂದೆ ರಮಾಕಾಂತನ ಸ್ವಾರ್ಥ ಇರಬಹುದು. ಕಂಡು ಹಿಡಿಯಲು ಮಾರ್ಗ ತಿಳಿದಿಲ್ಲ. ಆದರೆ ಒಂದು ಮಾರ್ಗ ಇದೆ. ನೀವ್ಯಾಕೆ ಒಮ್ಮೆ ಸಚಿವರು ಈಗ ನಡೆಸ್ತಿರೋ ಬಾರ್ಗಳಿಗೆ ಪ್ರವೇಶ ಮಾಡಬಾರ್ದು ಎಂದು ಸಲಹೆ ಕೊಟ್ಟನು. ಇದರಲ್ಲಿ ನಿಮ್ಮ ಕೈವಾಡ ಇದ್ರೆ ನಿಮ್ಮನ್ನ ಮತ್ತೆ ಹುಡುಕಿ ಬರ್ತೀನಿ, ಬಿ ಕೇರ್ಫುಲ್ ಎಂದು ವಾರ್ನ್ ಮಾಡಿ ಹೊರಟನು. ಅವರ ಬಾರ್ ಬಗ್ಗೆ ಹೇಳಿದಾಗಲೇ ಅವನಿಗೆ ಅನ್ವೇಷಿತ ಮನೆ ನೆನಪಾಗಿತ್ತು. ಅಲ್ಲಿಗೆ ಓಡಿದ. ಯಾಕಂದ್ರೆ ಅದು ಈಗ ಬಾರ್ ಆಗಿತ್ತು ಅಲ್ವಾ. ಬಾರ್ ಒಳಗಡೆ ಒಮ್ಮೆ ಹೋಗಿ ಕುಡಿದು ಬಂದಿದ್ದ ಕೂಡ. ಇವನನ್ನ ಬಾರಿನವರು ನೋಡಿದ್ದವರು ಈಗಲೂ ಕುಡಿಯಲು ಬಂದಿದ್ದಾರೆ ಸಾಹೇಬ್ರು, ಹೋಗಿ ಸರ್ವ್ ಮಾಡ್ರೋ ಎನ್ನಲು, ನನಗೆ ಈ ಸಲ ಡ್ರಿಂಕ್ಸ್ ಬೇಡ, ಹುಡುಗಿ ಬೇಕು ಎಂದು ನೇರವಾಗಿ ಕೇಳಿದ. ಮೊದಲೇ ಸಿಐಡಿ ಅಲ್ವಾ, ಎಲ್ಲರೂ ಹೆದರಿದ್ರು. ಆದರೆ ಏನಿಲ್ಲ ಸರಿಯಲ್ಲಿ ಎನ್ನಲು ಅವರ ಕೆನ್ನೆಗೆ ಬಾರಿಸಿದವ, ನನಗೆ ಹುಡುಗಿ ಬೇಕು, ಅರೇಂಜ್ ಮಾಡ್ತಿರೋ ಇಲ್ಲ ಅಂಗಡಿ ಮುಚ್ಚಿ ಎಂದು ನಟಿಸಿದ್ದ. ಸರ್, ಬಾಸ್ ಹತ್ರ ಹೇಳಿ ಕೇಳ್ತೀವಿ ಎಂದು ಕರೆ ಮಾಡಿದವರು ಬಾಸ್ನ ಸನಿಹದಿಂದ ನೋಡೋ ಬಯಕೆ ಅಚ್ಚುದು. ಅವನೇ ಫೋನ್ ಹಿಡಿದು, ಯಾರು ನೀನು ನನಗೆ ಗೊತ್ತಿಲ್ಲ, ಆದರೆ ಬಾಸ್ ಅಂತ ಕರೀತಿದ್ದಾರೆ. ಸೊ ಬಾಸ್, ನನಗೆ ಬೆಂಗಾಲಿ ಬ್ಯೂಟಿ ಬೇಕು, ಎಷ್ಟಾದರೂ ಓಕೆ, ನಾನು ರೇಟ್ ಕೊಡ್ತೀನಿ ಎನ್ನಲು ಆ ಕಡೆಯಿಂದ ಬಾರ್ ಪಿಯೆ, ಹಾಗಾದರೆ ನೀನು ಆ ಬಾರ್ ಬೇಡ, ಬೇರೆ ಜಾಗಕ್ಕೆ ಬಾ, ಮಾತಾಡೋಣ ಎಂದು ಅಡ್ರೆಸ್ ಕಳುಹಿಸಿದ. ಬರ್ತೀನಿ ನಿಮ್ಮ ಬಾಸ್ ಮುಖ ನೋಡೋಕೆ ಎಂದು ಮನ್ಸಲ್ಲೇ ನಕ್ಕವ ಅಲ್ಲಿಂದ ಹೊರಟ. ಅದೇ ಅಡ್ರೆಸ್ ಹುಡುಕಿ ಬಂದ ಅಚ್ಚುಗೆ ಕಂಡಿದ್ದು ಒಂದು ಕ್ಲಿನಿಕ್ ಹತ್ರ ಬಂದವನ ಬಾಡಿ ಪೂರಾ ಚೆಕ್ ಮಾಡಿ ಒಳಗಡೆ ಹೋಗಿ ಕ್ಲಿನಿಕ್ ಡೋರ್ ತೆರೆಯಲು ಒಳಗಡೆ ಬಂದ್ರೆ ಡಾಕ್ಟರ್ಸ್ ವೇಷದಲ್ಲಿದ್ದ ಹುಡುಗಿರು. ಹಾಗೆ ಒಳಗಡೆ ಕಳುಹಿಸಲು ಮೈ ಮೇಲೆ ಅರೆ ಬಟ್ಟೆಯಲ್ಲಿ ಕಣ್ಣೆದುರು 5-6 ಹುಡುಗಿಯರ ಜೊತೆ ಮಜಾ ಮಾಡ್ತಿದ್ದ ಆರೋಗ್ಯ ಸಚಿವ ರಮಾಕಾಂತ್. ಅಚ್ಚುಗೆ ಅಚ್ಚರಿ ಆಗ್ಲಿಲ್ಲ. ಯಾಕಂದ್ರೆ ಇದು ರಾಹುಲ್ ಅದಾಗ್ಲೇ ಅನುಮಾನದಿಂದ ಕೊಟ್ಟಿದ್ದ ಸುಳಿವು. ಬಾಬಾ ಅಜಯ್, ನಾನು ಅನ್ಕೊಂಡೆ ನೀನು ಫುಲ್ ಶಿಸ್ತಿನಿಂದ ಕೆಲಸ ಮಾಡುವ ನಿಷ್ಠಾವಂತ ಅಧಿಕಾರಿ ಅಂತ, ಆದರೆ ನೀನು ಎಂದು ಭಯಂಕರ ನಗೆ ಬೀರಿ, ನಮ್ ಗ್ಯಾಂಗ ಎಂದು ಹುಡುಗಿರು ತಿನ್ನಿಸುತ್ತಿದ್ದ ಹಣ್ಣಿಂತ ಮಾತಾಡ್ತಿದ್ದ. ನೋಡು ಯಾರು ಬೇಕು ಸೆಲೆಕ್ಟ್ ಮಾಡ್ಕೊ, ನಿಂಗೆ ಫ್ರೀಯಾಗೆ ಕಳಿಸ್ಕೊಡ್ತೀನಿ ಎನ್ನಲು ಮುಷ್ಟಿ ಕಟ್ಟಿದ್ದ ಅಚ್ಚು. ಅವನ ಪಿಎ ಬಟ್ಟೆಯ ಕಲೆಕ್ಷನ್ಸ್ ತೋರಿಸುವಂತೆ ಒಂದು ಕ್ಯಾಟ್ಲಾಗ್ ಕೊಟ್ಟನು. ನೋಡು ಆ ಊರಿನ ಹುಡುಗಿರ ಲಿಸ್ಟ್. ಅಚ್ಚು ಕೋಪ ಏರ್ತಿತ್ತು. ನಾನು ನಿಮ್ಮ ಹತ್ರ ಪ್ರೈವೇಟ್ ಆಗಿ ಮಾತಾಡಬೇಕು ಎಂದ. ಇದೆಲ್ಲವೂ ಹೊಸ್ತಲ್ವಾ ನಿಂಗೆ, ಅದಕ್ಕೆ ಮುಜುಗರ ಅನ್ಸುತ್ತೆ ಎಂದು ಅವರನ್ನೆಲ್ಲ ಕಳುಹಿಸಿ ಹೇಳು ಎನ್ನಲು ತಾನು ಪೆನ್ ಕ್ಯಾಮ್ರಾ ಮೂಲಕ ಸೆರೆ ಹಿಡಿದಿದ್ದ ಎಲ್ಲವನ್ನು ತೋರಿಸಿದ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಳನ್ನ ನೀವೇನು ಮಾಡಿದ್ರಿ ಗೊತ್ತಾಗಬೇಕು ಎಂದು ನಂದಿನಿ ಅನ್ವೇಷಿತ ಫೋಟೋ ತೋರಿಸಲು, ಓ ಇವಳ ನೆನಪಲ್ಲಿ ಇದೆಯಾ ಇನ್ನ, ಮತ್ತೆ ಅವಳು ಯಾರು ಕಟ್ಕೊಂಡು ಬಂದಿರೋಳು? ಓ ಸುಮ್ಮನೆನಾ, ಚೆನ್ನಾಗಿದ್ದಾಳೆ ಅಲ್ವಾ, ನೀನು ಬಿಡೋ ಹಾಗಿದ್ರೆ ಹೇಳು, ನಮ್ಮ ಹುಡುಗರು ಎಂದು ಇನ್ನ
ಮಾತು ಪೂರ್ತಿ ಮಾಡುವ ಮುನ್ನವೇ ಕಪಾಳಕ್ಕೆ ಬಿಟ್ಟು ಅಲ್ಲೇ ಇದ್ದ ಬಟ್ಟೆ ಬರೆ ಹಿಡಿದು ಕಟ್ಟಿ ಗನ್ ಹಣೆ ತುದಿಗೆ ಹಿಡಿದು, ಹೇಳು ನಂದಿನಿಗೇನಾಯ್ತು ಹೇಳು ಎಂದ ಅಚ್ಚು. ನೀನು ತಪ್ಪು ಮಾಡ್ತಿದ್ಯಾ, ನಾನು ಮಿನಿಸ್ಟರ್ ಎಂದವನಿಗೆ 4 ಗುನ್ನ ಕೊಟ್ಟು ಬೊಗಳಿಸಿದ. ಭಯದಲ್ಲಿ ಸತ್ಯ ತೆರೆದಿದ್ದ. ಫ್ಲಾಶ್ ಬ್ಯಾಕ್ ಮುಂದುವರಿಯುತ್ತಿದೆ. ಇತ್ತ ನಂದಿನಿ ಹೇಳ್ತಿರುವುದು, ನನ್ನ ಫೋಟೋಗೆ ಇಟ್ಕೊಂಡವರು ಕ್ಯಾಮ್ರಾ ತೆರೆದ್ರು. ಏನು ಮಾಡ್ತೀರಾ, ಫೋನ್ ಕೊಡಿ ಎಂದು ಫೋನ್ ಕೇಳಲು 2 ಹುಡುಗರು ನನ್ನ ಕೈ ಹಿಡಿದ್ರು. ಏನು ಮಾಡ್ತಿದ್ದೀರಾ, ಏನಿದಲ್ಲ ಸರ್ ಎಂದು ಕೇಳುವಾಗ ಅವನು ವಿಡಿಯೋ ಶುರು ಮಾಡಿದ. ಸರ್ ಏನಿದಲ್ಲ ಎಂದು ಕೈ ಬಿಡಿಸಿಕೊಳ್ಳಲು ತುಂಬ ಒದ್ದಾಡಿದೆ. ನೀನು ಮಹಾಭಾರತದ ಪ್ರಮುಖ ಸೀನ್ ನೋಡಿದ್ಯಾ, ಇಲ್ಲ ಅಂದರೆ ಎಂದ ರಮಾಕಾಂತ್ ನನ್ನ ಗಲ್ಲವನ್ನು ಬಿಗಿಯಾಗಿ ಹಿಡಿದು. ನೀವು ತೋರಿಸಿರೋ ಹುಡುಗರು ಎಂದ. ಆ ಪುಂಡರು ನನ್ನ ಸೀರೆ ಹಿಡಿದು ಎಳೆದಾಡಿದ್ರು. ಒಬ್ಬರ ಇಬ್ಬರ ಬಿಡಿಸ್ಕೊಳ್ಳೋಣ ಅಂದರೆ ಅಲ್ಲಿದ್ದ ಹುಡುಗರ ಸಮೂಹ 3 ನನ್ನ ಮೇಲೆ ದಾಳಿ ನಡೆಸಿದ್ರು. ತನ್ನ ತೋಳಿನ ಬಲ ಕುಗ್ತು. ಆದರೂ ಸಾಧ್ಯವಾದಷ್ಟು ಶಕ್ತಿ ಬಳಸಿ ಅವರನ್ನು ದೂರ ತಳ್ಳಿದೆ. ಆದರೆ ಸರ್ಗು ಅದಾಗಲೇ ಮೈಮೇಲಿಂದ ಜಾರಿತ್ತು. ಅರೆ ಮೈಯಲ್ಲಿ ನಿಲ್ಲಿಸಿದ ವಿಡಿಯೋ ಪೂರ ಸೆರೆ ಹಿಡಿದು ರಮಾಕಾಂತ ಅವನ ನಂಬರ್ಗೆ ಸೆಂಡ್ ಮಾಡಿಕೊಂಡು ಮೊಬೈಲ್ ಬಿಸಾಡಿದ್ದ. ಅಸಹಾಯಕಳಾದೆ ನಾನು. ಒಂಟಿ ಹೆಣ್ಣು, 16 ನೀಚರು, ಏನು ತಾನೇ ಮಾಡಲಿ, ಮಾನ ಹೋಯಿತು. ಇನ್ನು ಶೀಲ ಎಂದವರ ಮಾತಿಗೆ ಏನೊಂದು ನುಡಿಯದೆ ಬಿಕ್ಕಿದೆ. ಈ ವಿಚಾರ ಆ ನಿನ್ನ CIDಗೆ ತಿಳಿಸಿದ್ರೆ ಅವನನ್ನು ಜೀವಂತವಾಗಿ ನೀನು ನೋಡೋಕ್ಕಾಗಲ್ಲ ಎಂದು ಹೆದರಿಸಿದ ನೀಚ. ಇನ್ನು ಮುಂದೆ ನಮ್ಮ ಕೈಗೆ ನೀನು ಸಿಕ್ಕೊಳ್ಳೋ ಕೆಲಸಕ್ಕೆ ಬರಬೇಡ, ಬಂದರೆ ಇದಕ್ಕೂ ಮೀರಿದ ವಿಡಿಯೋ ಮಾಡ್ತೀವಿ, ಉಳಿದಿರುವ ಬಟ್ಟೆ ಮಾನ ಉಳಿಸ್ಕೊ ಎಂದು ವಾರ್ನ್ ಮಾಡ್ದ. ಆ ಸಂಜೆ ನನಗೇನು ಮಾಡಬೇಕೋ ತಿಳಿಯದೆ ಹಾಸ್ಟೆಲ್ ಸೇರಿದೆ. ಅಳುತ್ತಾ ನೋವಲ್ಲಿ ಬೆಂದೆ. ಅಚ್ಚುವಿನ ಪ್ರೀತಿಯಲ್ಲಿ ಬಂದಿ ಆಗಬೇಕಿದ್ದ ನಾನು ಆ ಪುಂಡರ ಬಲೆಗೆ ಬಲಿಪಶು ಆದೆ. ಅಚ್ಚು ಅಲ್ಲಿಗೂ ಬಂದ. ನನ್ನಿಂದ ಅಚ್ಚುನ ಏನಾದರೂ ಮಾಡಿದ್ರೆ ಅಂತ ನೀನಂದರೆ ಇಷ್ಟ ಇಲ್ಲ, ಯಾವ ಫೀಲಿಂಗ್ಸ್ ಇಲ್ಲ ಅಂತ ಸುಳ್ಳು ಹೇಳಿ ಕಳಿಸ್ಬಿಟ್ಟೆ. ಅವನು ತುಂಬ ಸಿಟ್ಟಲ್ಲಿ ನನ್ನಿಂದ ದೂರ ಹೋದ. ಟ್ರೈನಿಂಗ್ ಕಡೆ ಗಮನ ಹರಿಸ್ದ. ಅದಾದಮೇಲೆ ದಿನಕ್ಕೊಂದು ಹುಡುಗಿ ಎಂದು ನನ್ನ ಕಾಲೇಜಿನ ವಿದ್ಯಾರ್ಥಿಗಳು ರಾತ್ರಿ ಆ ರಮಾಕಾಂತ್ ಹೇಳಿದಂತೆ ಹೋಗಬೇಕಿತ್ತು. ಎಲ್ಲ ತಿಳಿದ್ರು ಏನು ಮಾಡೋಕ್ಕಾಗದೆ ನೋವು ಅನುಭವಿಸ್ದೆ. ಇಲ್ಲ, ಸೋಲಪ್ಪಬಾರ್ದು ಎಂದು ಕಣ್ಣುರಿಸ್ಕೊಂಡು ನನ್ನ ವಿಡಿಯೋ ಹಿಡಿದು ಗಟ್ಟಿ ಮನಸ್ಸು ಮಾಡಿ ಸಿಟಿ ಪೊಲೀಸ್ ದೀಪಕ್ ಬಳಿ ಹೋಗೋ ನಿರ್ಧಾರ ಮಾಡಿದೆ. ಒಂದು, ನಾನು ಆ ನೀಚರಿಗೆ ಪಾಠ ಕಲಿಸ್ಬೇಕು, ಇಲ್ಲ ಪ್ರಾಣ ಬಿಡಬೇಕು ಅಂತ ತೀರ್ಮಾನಿಸಿದ್ದ ಕಾರಣ ಅಚ್ಚು ಬಳಿ ಒಂದೊಮ್ಮೆ ಮಾತಾಡುವ ಮನಸ್ಸಾಗಿ ಕರೆ ಮಾಡಿ, ಐ ಲವ್ ಯು ಅಚ್ಚು, ನೀ ನನ್ನ ಜೀವನಕ್ಕೆ ಮತ್ತೆ ಬರಬೇಡ, ಎಲ್ಲಿದ್ರೂ ಚೆನ್ನಾಗಿರು, ಐ ಲವ್ ಯು ಎಂದು ಹೇಳಿ ಕರೆ ಕಟ್ ಮಾಡಿ ಸ್ಟೇಷನ್ ಬಳಿ ಹೋದೆ. ಎಲ್ಲ ವಿಚಾರ ಹೇಳಿದೆ. ನಂಬಿ ಕೆಟ್ಟವರಿಲ್ಲ ಅಂತ ತಿಳಿದು ಎಲ್ಲವನ್ನ ಕೇಳಿದವ, ಯಾರಿಗೂ ತಿಳಿಸೋದು ಬೇಡ, ನಾವು ರೆಡ್ ಹ್ಯಾಂಡಲಲ್ಲೇ ಇಳಿಯೋಣ, ಈಗಲೇ ಅವರನ್ನು ಅರೆಸ್ಟ್ ಮಾಡೋಣ ಎಂದು ಜೀಪ್ ಹತ್ತಿಸ್ಕೊಂಡು ರಮಾಕಾಂತ ಮನೆಗೆ ಕರ್ಕೊಂಡು ಬಂದ. ನಿಮ್ಮ ಆಟ ಮುಗೀತು ರಮಾ ಎಂದು ದೀಪಕ್ ಬೇಡಿ ತೋರಿಸಲು ರಮಾ ಹೆದರಿದ. ಮಾನಕ್ಕೂ ಹೆದರಲಿಲ್ಲ ಅಲ್ವಾ ಹುಡುಗಿ, ಶಬಾಷ್ ಎಂದು. ಪ್ಲೀಸ್ ಸರ್ ಬಿಡಿ ನನ್ನ ಎಂದು ದೀಪಕ್ನ ಬೇಡ್ದ. ಬಿಡಬೇಡಿ ಸರ್, ಇಂಥವ್ರು ಹೆಲ್ತ್ ಮಿನಿಸ್ಟರ್ ಅನ್ನೋಕ್ಕೆ ನಾಚಿಕೆ ಆಗತ್ತೆ. ಕಾಣೆಯಾದ ಹುಡುಗಿರಲ್ಲಿ ಕೇಳಿ ಸರ್, ಪಾಪ ಮುಗ್ಧ ಜನರಿಗೆ ಮೋಸ ಮಾಡ್ತಿದ್ದಾರೆ, ಜನರೆದುರು ನಿಲ್ಲಿಸಿ ಶಿಕ್ಷೆ ಕೊಡಿಸ್ಬೇಕು ಎಂದು ಉದ್ವೇಗದಿಂದ ಮಾತಾಡಿದ ನನ್ನನ್ನು ನೋಡಿ, ಬೇಡ ಮಿಸ್, ಪ್ಲೀಸ್ ಮಿಸ್, ಆ ಹುಡುಗಿರನ್ನು ನಾನೇ ಆಲದ ಮರದ ಬಳಿ ಇರುವ ರೆಸಾರ್ಟ್ಗೆ, ಅಂದರೆ ಎಲ್ಲಿ ಕರೆಸ್ಕೊಳ್ತೀನಿ, ಕೆಲಸ ಮುಗಿಸಿದ ಮೇಲೆ ಅವ್ರನ್ನ ಕೆರೆಗೂ ಬಾವಿಗೂ ತಳ್ತೀವಿ ಅಷ್ಟೇ ಎಂದು ಬಾಯಿ ತೆರೆದ ರಮಾಕಾಂತ್ನ ಮೇಲೆ ಕೋಪ ಉಕ್ಕಿ, ಅರೆಸ್ಟ್ ಮಾಡಿ ಸರ್ ಎಂದೆ. ಖಂಡಿತ ಹಾಗೆ ಮಾಡೋಣ, ನನಗೇನು ಸಿಗುತ್ತೆ ಎಂದು ನನ್ನ ಸೊಂಟಕ್ಕೆ ಕೈ ಹಾಕಿದ್ದ ದೀಪಕ್ ಹೆದರಿ ದೂರ ಸರಿದು ಕೋಪದಿಂದ ಅವನ ಕೆನ್ನೆಗೆ ಬಾರಿಸಿದ. ಅವನು ಕೋಪದಿಂದ ಇನ್ನಷ್ಟು ಬಿಗಿಯಾಗಿ ಹಿಡಿದು ಚುಂಬಿಸಲು ಸಮೀಪಿಸಿದ. ಹಾಗೆ ಅಲ್ಲಿದ್ದವರೆಲ್ಲ ನಕ್ಕರು. ಅದಾಗಲೇ ತಿಳಿದದ್ದು ಇವನು ಅವ್ರ ಪಾರ್ಟಿ ಅಂತ ಎಂದು ಅತ್ತಳು ನಂದಿನಿ. ದೀಪಕ್, ಇವತ್ತು ಯಾವ ಹುಡುಗಿಯರು ಸಿಕ್ಕಿಲ್ಲ ಅಂತ ಬೇಸರ ಬೇಡ, ಇವಳೇ ಬಂದಿದ್ದಾಳೆ, ಅಳಿಸ್ಕೋ ಎನ್ನುತ್ತಾ ದೀಪಕ್ ಹೆಗಲ ಮೇಲೆ ಕೈ ಹಾಕಿದ್ದ ರಮಾಕಾಂತ್. ದಿಕ್ಕು ತೋಚದು ನನಗೆ. ಎಲ್ಲರೂ ನಗಾಡ್ತಾ ನನ್ನನ್ನು ಸೋಲಿಸಿದ ಖುಷಿಯಲ್ಲಿ ತೇಲಾಡ್ತಿದ್ರು. ಒಂದು ಹೆಣ್ಣನ್ನು ಎಷ್ಟು ನೋಯಿಸಬಹುದು ಅಷ್ಟು ನೋಯಿಸಿದ್ರು ನನಗೆ ಅಲ್ಲಿಂದ ಪಾರಾಗುವ ಉಪಾಯ ದೊರಕಿತು. ಅಜಯ್ ಬನ್ನಿ ಎಂದು ಕೂಗಿ ಅವರೆಲ್ಲ ಆ ಕಡೆ ನೋಡಲು ಅಲ್ಲಿಂದ ಓಡ್ದೆ. ಹಿಡಿರೋ ಅವಳನ್ನು ಎಂದು ಹುಡುಗರನ್ನ ಬಿಟ್ಟನು.
ಓಡುವಾಗ ಅವನು ಹುಡುಗರ ಪೈಕಿ ಓಡಲಿಕ್ಕಾಗದೆ ಸುಸ್ತಾಗಿ ಬಿದ್ದೆ. ನನ್ನ ದುರಾದೃಷ್ಟಕ್ಕೆ ನಾನು ಅನ್ವೇಷಿತ ಕಣ್ಣಿಗೆ ಬಿದ್ದೆ. ಹೌದು, ಶಾಲೆಯಲ್ಲಿ ರಾಹುಲ್ ಕೆನ್ನೆಗೆ ಬಾರಿಸಿ ಅವಳು ಬರ ಮಾತಾಡಿದ್ದು ಇನ್ನೂ ನೆನ್ಪಿಟ್ಕೊಂಡಿದ್ಲು. ಅಕ್ಕ, ಏನಾಯ್ತು ನಿಮಗೆ ಎಂದು ಓಡಿ ಬಂದು ಎಬ್ಬಿಸಿದ್ಲು. ನೀನು ಹೋಗಮ್ಮನು, ಇಲ್ಲಿಂದ ಹೋಗು, ಆ ಪಾಪಿಗಳು ನಿನ್ನ ಕೂಡ ಬಿಡಲ್ಲ ಎಂದು ಕಳುಹಿಸುವ ಪ್ರಯತ್ನ ಮಾಡಿದೆ. ಇಲ್ಲ ಅಕ್ಕ, ನಿಮ್ಮನ್ನು ಬಿಟ್ಟು ಹೋಗಲ್ಲ, ಏನಾಯ್ತು ಹೇಳಿ ಎಂದು ಅಲ್ಲಿ ಉಳಿದ್ಬಿಡ್ತು ಆ ಹುಡುಗಿ. ಹೋಗೆ ಎಂದು ಕಿರುಚುತ್ತಾ ಕಳುಹಿಸಲು ಎದುರಿಗೆ ಬಂದ ಪೊಲೀಸ್ ದೀಪಕ್ನ ನೋಡಿ ಮೋಸ ಹೋದ ಹುಡುಗಿ, ಸರ್, ನಮ್ಮ ಮಿಸ್ಗೆ ಯಾರೋ 4 ತೊಂದರೆ ಮಾಡ್ತಿದ್ದಾರೆ, ಬನ್ನಿ ಹೆಲ್ಪ್ ಮಾಡಿ ಎಂದು ಕರ್ಕೊಂಡು ಮತ್ತೆ ಬಂದಿದ್ಲು. ರಕ್ಷಕರೇ ರಕ್ಕಸರಾದ್ರು ಎಂದು ಆ ಮಗುವಿಗೇನು ಗೊತ್ತು. ಎಲ್ಲಿ ತೋರ್ಸಮ್ಮ ಎಂದು ಅವಳೊಟ್ಟಿಗೆ ಬಂದವನ ನೋಡಿ, ಅನು, ಅವ್ರು ಸರಿ ಇಲ್ಲ ಎಂದು ಹೇಳುವ ಹೊತ್ತಿಗೆ ನನ್ನ ಕೈಯನ್ನು ಎಲ್ಲರೂ ಸೇರಿ ಬಂಧಿಸ್ಬಿಟ್ರು. ಬಾಯನ್ನು ಮುಚ್ಚಿಸಿ ಅವಳನ್ನು ಕ್ರೂರಿಗೆ ಬಲಿಪಶು ಮಾಡಿಬಿಟ್ರು. ಆ ಕ್ಷಣವೇ ಅವಳನ್ನು ಕರೆದೊಯ್ದು ಅವಳ ಮೇಲೆ ಅತ್ಯಾಚಾರವೆಸಗಿದ್ದ ದೀಪಕ್, ಸರ್ ಬಿಡಿ ನನ್ನ ಎಂದು ಬೇಡಿದ್ಲು. ಬಿಡಿ ಪ್ಲೀಸ್, ಅವಳನ್ನು ಬಿಡಿ ಎಂದು ಕೈ ಮುಗಿದು ಬೇಡ್ದೆ. ನಾನು ಕಾಲಿಗೂ ಬಿದ್ದೆ, ರಕ್ತ ಕಣ್ಣೀರು ಸುರಿಸ್ದೆ. ಆದರೆ ನೀಚರು ಬಿಡಲಿಲ್ಲ. ನನ್ನ ಸಹಾಯಕ್ಕೆ ಬಂದ ಮಗುವಿಗೆ ತೊಂದರೆ ಆಗಿತ್ತು. ಪಾಪಿ ಎಂದು ಚೀರುತ್ತಾ ನನ್ನ ಹಲ್ಲಿನ ಸಹಾಯದಿಂದ ಕಚ್ಚಿ ಅಲ್ಲಿದ್ದವರ ಕೈ ಬಿಡಿಸ್ಕೊಂಡು ಕೋಪಗೊಂಡು ದೀಪಕ್ ತಲೆಗೆ ಅಲ್ಲಿ ಇದ್ದ ಆಲದ ಮರದ ಕೋಲೊಂದು ಹಿಡಿದು ಹೊಡೆದೆ. ಅವನು ಕೋಪದಲ್ಲಿ ನನ್ನ ಮೇಲೂ ಅವನು ಕೆಟ್ಟ ದೃಷ್ಟಿ ಹಾಕಲು ಸಜ್ಜಾದ. ಅಷ್ಟರಲ್ಲಿ ರೆಸಾರ್ಟ್ ಓನರ್ ಸುಭಾಷ್ ಅಲ್ಲಿಗೆ ಬಂದಿದ್ದ. ಏನಿದಲ್ಲ, ಇಲ್ಲಿ ಈ ರೀತಿ ಮಾಡ್ತಿದ್ದೀರಾ ಸರ್? ಇದೆಲ್ಲ ಊರಿನವ್ರಿಗೆ ಗೊತ್ತಾದರೆ ನನ್ನ ರೆಸಾರ್ಟ್ ಕತೆ ಅಷ್ಟೇ ಎಂದು ಅವನ ರೆಸಾರ್ಟ್ ಬಗ್ಗೆ ಆಲೋಚಿಸಿ ಮಾತಾಡ್ದ. ನಾನು ಕೈ ಮುಗಿದು ಬೇಡ್ದೆ, ಸರ್ ಪ್ಲೀಸ್ ಹೆಲ್ಪ್ ಮಾಡಿ. ಆದರೆ ಅವನು ಲೆಕ್ಕಿಸಲಿಲ್ಲ. ಈತ ಕ್ರೂರಿ ಕಣ್ಣಿಗೆ ತುತ್ತಾಗಿದ್ದ ಅನ್ವೇಷಿತ ಎದ್ದವಳು ಯಾರಿಗೂ ಕರೆ ಮಾಡಿದ್ಲು. ಅವನು ಸ್ವೀಕರಿಸಲಿಲ್ಲ. ಅದೇ ಆಕಾಶ್ಗೆ. ಅಕ್ಕ, ನಾನು ಜನರನ್ನು ಕರ್ತರ್ತೀನಿ, ಇವರನ್ನು ಸುಮ್ಮನೆ ಬಿಡಲ್ಲ ಎಂದು ಓಡ್ತಿದ್ದವಳ ತಲೆಗೆ ರಭಸವಾಗಿ ಹೊಡೆದ ರಮಾಕಾಂತ್. ಅಮ್ಮ ಎಂದು ನೆಲ ಕುರುಳಿದ್ಲು ಅನ್ವೇಷಿತ. ಆದರೂ ಬಿಡ್ದವ ಅವಳ ಕೈಯನ್ನು ಕಾಲಲ್ಲಿ ತುಳಿಯುತ್ತಾ ನಿಂತ. ಪಾಪಿ, ಬಿಟ್ರು ಅವರನ್ನು ಎಂದು ಕೂಗಿ ಕೂಗಿ ಗಂಟ್ಲೆಲ್ಲ ಬತ್ತು ಹೋಯಿತು. ನನಗೆ ಕೈಯಲ್ಲಿ ಶಕ್ತಿ ಕಡಿಮೆ ಆಯಿತು. ಆ ಮಗು ನನ್ನ ಕಣ್ಣು ಮುಂದೆ ಪ್ರಾಣ ಬಿಡ್ತಾ, ಅಕ್ಕ ಇವರನ್ನೆಲ್ಲ ಸುಮ್ಮನೆ ಬಿಡಬೇಡ, ಅಂತ್ಯ ಕಾಣು, ಬೇರೆ ಹುಡುಗಿಯರನ್ನ ಕಾಪಾಡು ಎಂದಾಗ ದೀಪಕ್ ಪಾದಲ್ಲೇ ಅವಳು ಉಸಿರು ನಿಲ್ಲಿಸಿದ್ದ. ಬಿಡಲ್ಲ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಎನ್ನುತ್ತಾ ತಲೆ ತಿರುವು ಬಂದು ಬಿದ್ದುಬಿಟ್ಟೆ. ಜೀವವಿದ್ದ ನನ್ನನ್ನು ಜೀವಂತವಾಗಿ ಸುಡಲು ಸೀಮೆ ಎಣ್ಣೆ ಸುರಿಸಿದ್ರು. ಬೆಂಕಿ ಕೂಡ ಹಾಕೇ ಬಿಟ್ರು. ಬೆಂಕಿಯ ಬೇಗಕ್ಕೆ ಅಮ್ಮ ಅಮ್ಮ ಎಂದು ಚೀರ್ತವಳು. ನೀರು ಸಿಗುವುದಾ ಎಂದು ಸುತ್ತಾಡಿದೆ. ಸುತ್ತಾಡಿ ಕಿರುಚಾಡಿ ಕೂಗಾಡಿ ಸುಸ್ತಾದಾಗ ಬಂದ ಮಳೆಯಿಂದ ಬೆಂಕಿ ಹಾರಿ ಅರ್ಧ ಜೀವವಾದೆ. ಆಗ ಬಂದ ಡಾಕ್ಟರ್ ಜಗನ್ನಾಥ್. ಓ ನೋ, ಸಾಯಿಸೋದಾದರೆ ಪೂರ ಸಾಯಿಸಬೇಕು, ಇಲ್ವಾದರೆ ಅರ್ಧ ಮಾಡಬಾರ್ದು. ಅವ್ರ ಪಾಲಿಗೆ ಸ್ವರ್ಗ ತೋರಿಸೋಣ, ಇಂಜೆಕ್ಷನ್ ಕೊಟ್ಟು ಮುಕ್ತಿ ಕೊಡೋಣ ಎನ್ನುತ್ತಿದ್ದದ್ದು ಇನ್ನೂ ಕಿವಿಗೆ ಕೇಳ್ತಿತ್ತು. ಬೇಡ, ಬಿಡಿ ನನ್ನ ಎಂದು ಕಡೆಯದಾಗಿ ಬೇಡ್ದೆ. ಯಾವುದೋ ವಿಷದ ಇಂಜೆಕ್ಷನ್ ಕೊಟ್ಟ. ಹಾಗೆ ಅರ್ಜೆಂಟ್ ಕೆಲಸ ಎಂದು ಹೊರಟ. ಮುಂಜಾನೆ ಆಗಲು ಗೋಣಿ ಚೀಲದಲ್ಲಿ ನಮ್ಮನ್ನು ಸೇರಿಸಿದ್ರು. ಒಬ್ಬರನ್ನ ಊತು ಇನ್ನೊಬ್ಬರನ್ನ ನೇಣು ಹಾಕೋಣ ಎಂದು ಪ್ಲ್ಯಾನ್ ಮಾಡಿದ್ರು. ಆ ಮಗುವನ್ನು ಊತರು. ನನ್ನ ನೇಣು ಬಿಗಿಯುವಾಗಲೂ ಕಾಲು ಬಡ್ದಿದ್ದೆ. ಗಟ್ಟಿಗಿತ್ತಿ ಎನ್ನುತ್ತಾ ಉಸಿರು ಕಟ್ಟಿಸಿ ಕೊಂದು ಆತ್ಮ ಉಂಟು ಅಂತ ಕತೆ ಸೃಷ್ಟಿ ಜೊತೆಗೆ ಕತೆ ಮುಗಿಸಿದ್ರು ನನ್ನದು ಎಂದು ಅಳುತ್ತಾ ಮೌನ ತಾಳಿದ ಆತ್ಮವು ಧ್ವನಿ ಏರಿಸಿ, ಅದಾದ ಮೊದಲನೇ ಅಮಾವಾಸ್ಯೆಗೆ ನನ್ನ ಆತ್ಮಕ್ಕೆ ಶಕ್ತಿ ಬಂತು. ರೆಸಾರ್ಟ್ ಓನರ್ ಸುಭಾಷ್ ಪ್ರಾಣ ಹೀರ್ದೆ. ಆಗ ಈ ಸ್ವಾಮೀಜಿ ನನ್ನ ಬಂಧಿಸ್ಬಿಟ್ರು ಎಂದು ಸಿಟ್ಟಾದ್ಲು. ಅವಳ ಹೋರಾಟ ಕತೆ ಕೇಳಿದ ರಚ್ಚು ಕಣ್ಣು ತುಂಬಿತು. ಕುಸಿದಳು. ಹೇಳು ರಚನಾ, ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಅವಳನ್ನು ಪ್ರಶ್ನಿಸಿತು ಆತ್ಮ. ಇತ್ತ ಸ್ವಾಮಿ, ಪ್ರತಿ ಆತ್ಮಕ್ಕೂ ಒಂದೊಂದು ಕತೆ ಇರುತ್ತೆ. ಈ ಕತೆ ವ್ಯತೆ ಕೇಳಿದರೆ ಎಲ್ಲ ಆತ್ಮಗಳಿಗೂ ನ್ಯಾಯ ಕೊಡಿಸ್ಬೇಕಾಗತ್ತೆ. ಮಗಳೇ ರಚನಾ, ಇವಳ ಸೇಡು ಅವ್ರ ಮೇಲೆ, ಇವಳ ಪ್ರೀತಿ ನಿನ್ನ ಗಂಡನ ಮೇಲೆ. ಇವಳನ್ನು ನಂಬಬೇಡ ಎಂದು ಹೇಳಲು, ಇಲ್ಲ ರಚನಾ, ನಿನ್ನ ಗಂಡನನ್ನು ನಾನು ಪಡೆಯೋಲ್ಲ. ಆದರೆ ನನ್ನ ಬಂಧಿಸೋಕೆ ಹೆಲ್ಪ್ ಮಾಡಿಬಿಡ ಪ್ಲೀಸ್. ನಾಳೆ ರಾತ್ರಿ ಚಂದ್ರಗ್ರಹಣ, ರಮಾಕಾಂತನ ಮುಗಿಸ್ಬೇಕು ನಾನು. ಇಲ್ಲ ಅಂದರೆ ಅವನು ಪೂಜೆ ಮಾಡಿ ದಾಯ್ದ ಕಟ್ಟಿಸ್ಕೊಂಡು ಬಚಾವಾಗ್ತಾನೆ ಎನ್ನಲು ಕುಸಿದಿದ್ದ ರಚ್ಚು ಮೇಲೆದ್ದಳು. ನಾಳೆ ಒಂದು ದಿನಕ್ಕಾಗಿ ಬಿಡಿ ಸ್ವಾಮಿ ಎಂದು ಕರಗಿ ನುಡಿದಳು ರಚ್ಚು. ನನ್ನ ಮಾತು ಕೇಳು ಮಗು ಎಂದರು ಸ್ವಾಮಿ.
ನಿಮ್ಮ ಶಿವನ ಮೇಲಾಣೆ, ನಾಳೆ ಒಂದು ರಾತ್ರಿಗಾಗಿ ಬಿಡಿ ಎಂದು ಅವರ ಕೈ ಕಟ್ಟಾಕಿದಳು ರಚ್ಚು. ವಿಧಿ ಇಲ್ಲದೆ ಬಿಟ್ಬಿಟ್ರು ಸ್ವಾಮಿ. ಅದೇ ಸತ್ಯ ಇಲ್ಲಿ ಸಚಿವ ರಮಾಕಾಂತ್ ಅಜ್ಜು ಬಳಿ ಹೇಳಿದ್ದು. ಎಲ್ಲವನ್ನ ಕೇಳಿದವನು ಕುಸಿದು ಸಡಿಲ ಮಾಡ್ತಿದ್ದಂತೆ ಮಿನಿಸ್ಟರ್ ಅವನ ಹುಡುಗರ ಕರೆದ. ಅವರೆಲ್ಲ ಅಚ್ಚುನ ಅಲ್ಲೇ ಕಟ್ ಹಾಕಿ ಅವನು ರೆಕಾರ್ಡ್ ಮಾಡಿಕೊಂಡಿದ್ದೆಲ್ಲ ಹಿಡಿದು ಎಸ್ಕೇಪ್ ಆದ್ರು. ನಂದಿನಿಗೆ ನ್ಯಾಯ ಕೊಡಿಸಲು ಅವನ ಶಕ್ತಿ ಜೊತೆ ಯುಕ್ತಿ ಬಳಸಿ ಅಲ್ಲೇ ಇದ್ದ ಡಾಕ್ಟರ್ ಯೂನಿಫಾರ್ಮ್ ಧರಿಸಿ ಅಲ್ಲಿಂದ ಎಸ್ಕೇಪ್ ಆದ ಅಚ್ಚು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.